ಹಲೋ, ರೇಷನ್ ಅಕ್ಕಿಯಿಂದ ಹೇಗೆ ಸಾಫ್ಟಾಗಿ ಮುದ್ದೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ನಾನು 4 ಕಪ್ಪು ರೇಷನ್ ಅಕ್ಕಿ ತೊಗೊತಾ ಇದ್ದೀನಿ. ಅದಕ್ಕೆ 1 ಕಪ್ಪು ಉದ್ದಿನಬೇಳೆ ಅಥವಾ ಉದ್ದಿನಕಾಳನ್ನು ಹಾಕಿ, ಮತ್ತು ಅದಕ್ಕೆ 1 ಸ್ಪೂನು ಮೆಂತ್ಯ ಹಾಕಿ ಮತ್ತು ಅದೇ ಕಪ್ಪಲ್ಲಿ 1 ಕಪ್ಪು ಅಳತೆ ಅವಲಕ್ಕಿನ ನೆನೆಸಿಡಿ. ರೇಷನ್ ಅಕ್ಕಿ ಆಗಿದ್ದರಿಂದ 4-5 ಸರಿ ತೊಳೆದು ಒಳ್ಳೆ ನೀರು ಹಾಕಿ ನೆನೆಸಿಡಿ. ಈಗ ನಾನು ಒಂದು ಗಂಟೆ ಟೈಮ್ ಈಗ 1 ಗಂಟೆಯಲ್ಲಿ ನಾನು ನೆನೆಸಿ ಇಡ್ತಾ ಇದ್ದೀನಿ. ಅದನ್ನು ಈಗ ನಾನು 6 ಗಂಟೆ 7 ಗಂಟೆ ಟೈಮಿಗೆ ನೀವು ರುಬ್ಬೋದು. ಈಗ ನಾನು 7 ಗಂಟೆ ಆಗಿದೆ. ಈಗ ನಾನು ರುಬ್ತಾ ಇದ್ದೀನಿ. ನೀವು ಗ್ರೈಂಡ್ ಇದ್ದರೆ ಗ್ರೈಂಡ್ರಿಗೆ ಹಾಕ್ಕೋಬೋದು. ಇಲ್ಲಿ ನಾನು ಇದಕ್ಕೆ 1 ಬಟ್ಲು ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಕೊಳೋದ್ರಿಂದ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ. ಎಲ್ಲ ಮಿಕ್ಸಿ ಮಾಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಸಿ, ಉಪ್ಪು ಏನೂ ಹಾಕೋದು ಬೇಡ, ಈ ಥರ ಕಲಸಿ ಚೆನ್ನಾಗಿ ಮುಚ್ಚಿಟ್ಟು ಓವರ್ನೈಟ್ ಬಿಡಿ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ನೋಡಿ ಹೇಗೆ ಚೆನ್ನಾಗಿ ಇಡ್ಲಿ ಹಿಟ್ಟು ಉಪ್ಪಿದೆ. ಈಗ ನಾನು ಇಡ್ಲಿ ಎಷ್ಟು ಬೇಕೋ ಅಷ್ಟು ಇಡ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದರಿಂದ ನಾಳೆ ದೋಸೆ ಮಾಡ್ತೀನಿ. ಇದರಿಂದ ದೋಸೆನೂ ಮಾಡ್ಕೊಬೋದು. ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಈಗ ಅದರ ಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ಅದೆರಡು ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ಇಡ್ಲಿ ಮೇಲೆ ಇಡ್ಲಿ ಮಾಡಿದಾಗ ಎಲ್ಲೋ ಕಲರ್ಸ್ ಥರ ಬರುತ್ತೆ ನೋಡಿ, ಆ ಥರ ಇರೋದಿಲ್ಲ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊತಾ ಇದ್ದೀನಿ. ಇದರಿಂದ ತಟ್ಟೆ ಇಡ್ಲಿನೂ ಮಾಡ್ಬೋದು ಮತ್ತು ಗುಂಡು ಇಡ್ಲಿನೂ ಮಾಡ್ಬೋದು. ನಾನು ಎರಡೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ಚೆನ್ನಾಗಿ ಮುಚ್ಚಿ 15 ನಿಮಿಷ. ಈಗ ಹೋಟೆಲ್ಗಳಲ್ಲಿ ಮಾಡುವಂಥ ಕೆಂಪು ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ 1 ಕಪ್ ಹುರಿಗಡಲೆ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, 1/4 ಕಪ್ಪು ಕೊಬ್ಬರಿ ಮತ್ತು 4-5 ಎಸಳು ಕರಿಬೇವು, ಸ್ವಲ್ಪ ಉಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಚೆನ್ನಾಗಿ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡಿ. ಈಗ ಒಂದು ಕಡಾಯಿ ಇಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಚಿಟಪಟ ಅಂದರೆ ಸಾಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಇದನ್ನು ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸಾಕು ನನಗೆ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಗ ಇಡ್ಲಿ ನೋಡೋಣ ಬನ್ನಿ. ಈಗ ಇಡ್ಲಿ ಹೇಗೆ ಬೆಂದಿದೆ ಅಂತ. ಈಗ ಕೈಗೆ ಸ್ವಲ್ಪ ನೀರನ್ನು ಮಾಡಿಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿ, ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಚಟ್ನಿನೂ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.